ಎವ್ರಿಬಡಿ, ಅನ್ನಪೂರ್ಣೇಶ್ವರಿ ಹುಬ್ಳಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಶಾವಿಗೆ ಉಪ್ಪಿಟ್ಟು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ನಾನು ಮಿಷನ್ಗೆ ಹಾಕ್ತಾರಲ್ಲ ಆ ಶಾವಿಗೆ ತೊಗೊಂಡೀನಿ. ನೀವು ಯಾವುದಾದ್ರೂ ಶಾವಿಗೆ ತೊಗೋಬೋದು. ಇದನ್ನು ಮಾಡೋ ವಿಧಾನ ಯಾವ ರೀತಿ ಅಂತ ನೋಡ್ಕೊಬರೋಣ ಬನ್ನಿ. ಇವಾಗ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಬಾಣಲಿ ಬಿಸಿ ಇಟ್ಕೊಂಡಿನಿ. ಸ್ವಲ್ಪ ಜಸ್ಟ್ ಇದನ್ನು ಸ್ವಲ್ಪ ಅಂದರೆ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಬಿಸಿ ಆಗಬೇಕಿದು. ತುಂಬ ಗ್ಯಾಸ್ ಜೋರು ಇಡಬಾರ್ದು, ತುಂಬ ಸ್ಲೋನು ಇಡಬಾರ್ದು. ಮೀಡಿಯಮ್ ಸೈಜಲ್ಲಿ ಇಟ್ಕೊಂಡು ಈ ಥರ ಮಾಡ್ಕೊಳ್ಳಿ. ಇವಾಗ ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆ ಕಾದಿದೆ. ಶೇಂಗಾ ಕಾಳು ಹಾಕ್ಕೊಳ್ಳಿ. ನಿಮ್ಮ ಆಪ್ಷನ್, ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ನಿಮ್ಮ ಆಪ್ಷನ್ ಯಾವ ರೀತಿ ನೋಡಿ. ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಇವಾಗ ಜೀರಿಗೆ ಸಾಸಿವೆ ಕೂಡ ಹಾಕ್ಕೋತಾ ಇದ್ದೀನಿ ನಾನು. ಕರಿಬೇವು, ಒಂದು ಗಾತ್ರದಷ್ಟು ಈರುಳ್ಳಿ, ಮೆಣಸಿನಕಾಯಿ, ನಿಮಗೆ ಎಷ್ಟೇ ರುಚಿಗೆ ತಕ್ಕಷ್ಟು ಮೆಣಸಿನಕಾಯಿ, ನಿಮ್ಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೊಳ್ಳಿ. ಶಾವಿಗೆ ಉಪ್ಪಿಟ್ಟಿಗೆ ಖಾರ ಹೆಚ್ಚಿಗೆ ಇರಬೇಕು, ಹಾಗಾಗಿ ಟೇಸ್ಟ್ ಬರುತ್ತೆ. ನೀವು ನೋಡ್ಕೊಳ್ಳಿ. ನಾನು ಇನ್ನೊಂದು ಅದರಲ್ಲಿ ಹಾಕ್ತೀನಿ, ಯಾಕೆಂದರೆ ನಾನು ಚಿಲ್ಲಿ ಪೌಡ್ರ್ ಹಾಕ್ತೇನೆ ಇದರೊಳಗೆ, ಹಾಗಾಗಿ. ಇವಾಗ ಟೊಮೆಟೊ, ಕೊತ್ತಂಬರಿ ಎರಡೂ ಕೂಡಿ ಹಾಕ್ಕೊಂಡೇನೆ ನಾನು. ಇವಾಗ ಇದನ್ನು ಜಸ್ಟ್ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಟೊಮೆಟೊ ಸಾಫ್ಟಾಗಿ ಬರಬೇಕಿದು. ಬಂದ ನಂತರ ಆಮೇಲೆ ನೀವು ನೀರು ಹಾಕ್ಬೋದು. ಇಲ್ಲಿ ನೋಡಿ, ಇವಾಗ ನೀರು ಬಾಯ್ಲ್ ಆಗ್ತಾಯಿದೆ. ಬಿಸಿ ನೀರು ಹಾಕಿದಾಗ ರುಚಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಾವು ತಣ್ಣೀರು ಹಾಕಬಾರ್ದು, ಬಿಸಿನೀರು ಹಾಕ್ಕೊಳ್ಳಿ, ಆದಷ್ಟು ರುಚಿ ಹೆಚ್ಚಾಗಿರುತ್ತೆ. ನಾನು ಉಪ್ಪು ಹಾಕ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಅರಿಶಿನ ಪುಡಿ ಹಾಕ್ಕೊಳ್ಳಿ ಒಂಚೂರು. ಇವಾಗ ನಾನು ನೋಡಿ ಚಿಲ್ಲಿ ಪೌಡ್ರ್, ನಿಮಗೆ ಆವಾಗಲೇ ನಾವು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ವಲ್ಲ, ನೋಡಿ ಪ್ರಮಾಣವಾಗಿ ಹಾಕ್ಕೊಳ್ಳಿ ಚಿಲ್ಲಿ ಪೌಡ್ರ್. ನೋಡಿ, ನಾನು ಸಕ್ಕರೆ ತೋರಿಸ್ತಾ ಇದ್ದೀನಲ್ಲ, ಸಕ್ಕರೆ ಅಂದರೆ ಸ್ವಲ್ಪ ನಿಮ್ಗೆ ಎಷ್ಟು ಬೇಕು ಒಂದಿಷ್ಟೇ. ಸಕ್ಕರೆ ತುಂಬಾ ಟೇಸ್ಟಿ ಕೊಡುತ್ತೆ, ಸಕ್ಕರೆ ಹಾಕ್ಕೊಳ್ಳಿ. ಇವಾಗ ನಾನು ಏನು ಕಾಸಿ ಇಟ್ಕೊಂಡಿನಲ್ಲ ಆ ನೀರು ಇವಾಗ ಹಾಕ್ಕೋತಾ ಇದ್ದೀನಿ ನಾನು. ಇವಾಗ ನೀರು ಕುದಿ ಬಂದಿದೆ. ಶಾವಿಗೆ ಹಾಕ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಶಾವಿಗೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಶಾವಿಗೆ ಉಪ್ಪಿಟ್ಟು ತಿಂತಾ ಇದ್ದರೆ ಹಾಗೆ ತಿನ್ನಬೇಕು ಅನ್ನಿಸ್ತದೆ. ಹಾಗಾಗಿ ಮಾಡೋ ವಿಧಾನ ನೀವು ಸರಿಯಾಗಿದ್ದರೆ ಟೇಸ್ಟು ಸೂಪರಾಗಿ ಬರುತ್ತೆ. ಹಾಗಾಗಿ ಮಾಡ್ಕೊಳೋದು ಚೆನ್ನಾಗಿ ನಾವು ನೋಡಿಕೊಂಡು ಯಾವ ಥರ ಸಾಮಾನು ನಾವು ಹಾಕ್ಕೋಬೇಕು, ರುಚಿಗೆ ಯಾವ ಥರ ನಮಗೆ ಟೇಸ್ಟಿಯಾಗಿ ಬರಬೇಕು ಅಂದರೆ ಯಾವ್ಯಾವ ಸಾಮಾನು ಹಾಕ್ಕೋಬೇಕು ಅಂತ ಅದೇ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ. ನೋಡಿ, ಈ ಥರ ಇದು ಗಟ್ಟಿಯಾಗಿ ಬರುತ್ತದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ತಿನ್ನೋಕ್ಕೆ ಹಾಗೆ ಟೇಸ್ಟಿಯಾಗಿರುತ್ತದೆ. ನಾವು ಬಿಸಿನೀರು ಹಾಕೋದ್ರಿಂದ ಇದ್ರ ರುಚಿ ಏನೂ ಹಾಳಾಗೋದಿಲ್ಲ. ಹೇಗಿರುತ್ತೆ ರುಚಿ ಅಂದರೆ ಅಷ್ಟೇ ರುಚಿ ಬರುತ್ತೆ. ತಣ್ಣೀರು ಹಾಕಿದೊಳಗೆ ಅದ್ರ ರುಚಿನೇ ಕ್ವಾಲಿಟಿ ಕಮ್ಮಿ ಆಗಿಬಿಡ್ತದೆ. ಅದರೊಳಗೆ ತಿನ್ನೋಕ್ಕೆ ಆಗೋದಿಲ್ಲ ನಮಗೆ, ಆ ಥರ ಆಗುತ್ತೆ. ಬಿಸಿನೀರು ಹಾಕ್ಕೊಂಡು ಟ್ರೈ ಮಾಡಿ ನೋಡಿ. ಈ ಥರ ಗಟ್ಟಿಯಾಗಿ ಬಂದಿದೆ ನೋಡಿ. ಇದರೊಳಗೆ ನೀವು ಎಗ್ ಹಾಕ್ಕೋಬೋದು, ಮೊಟ್ಟೆ ಬೇಯಿಸ್ಕೊಂಡು ಅದು ಹಾಕ್ಕೋಬೋದು, ಇಲ್ಲ ಚಿಕನ್ ಬೇಯಿಸಿ ಅದು ಕೂಡ ಹಾಕ್ಕೋಬೋದು, ಮಟನ್ ಹಾಕ್ಕೋಬೋದು, ಇಲ್ಲ ತರಕಾರಿ ನೀವು ಯಾವ ತರಕಾರಿ ಇಷ್ಟಪಡ್ತೀರಿ ಆ ತರಕಾರಿ ವೆಜಿಟೇಬಲ್ ಕಟ್ ಮಾಡಿಕೊಂಡು ಹಾಕ್ಕೋಬೋದು. ಇದರೊಳಗಡೆ ವೆರೈಟಿ ಶಾವಿಗೆ ಉಪ್ಪಿಟ್ಟು ಮಾಡ್ಕೋಬೋದು. ಮಾಡ್ಕೊಳ್ಳಿ. ನೋಡಿ, ಇವಾಗ ಕಂಪ್ಲೀಟಾಗಿ ಆಗಿದೆ. ನೀವು ಸೂಪ್ ಗತಿ ಆದರೂ ಮಾಡ್ಕೋಬೋದು. ಅಂದರೆ ಸೂಪ್ ಕುಡಿತಾರೆ ಮಕ್ಕಳೇ ಅಂದರೆ ಇದರೊಳಗೆ ಸ್ವಲ್ಪ ನೀರು ಜಾಸ್ತಿ ಇಟ್ಕೊಂಡು ಸೂಪ್ ಮಾಡ್ಬೋದು. ಸೇಮ್ ಮ್ಯಾಗಿ ಥರನೇ ಬರುತ್ತೆ, ಆದರೆ ರುಚಿ ಬೇರೆ ಬರುತ್ತೆ. ನೀವು ಸೂಪ್ ಥರನೂ ಮಾಡಿ ಕೊಡ್ಬೋದು. ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ಕಂಪ್ಲೀಟಾಗಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಶಾವಿಗೆ ಉಪ್ಪಿಟ್ಟು. ನೋಡಿ, ಇವಾಗ ಕಂಪ್ಲೀಟಾಗಿ ಬಂದಿದೆ ನೋಡಿ.
ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ನಾ ಮಾಡೋ ಮೆಥಡಲ್ಲಿ ನೀವು ಮಾಡಿಕೊಳ್ಳಿ, ತಿನ್ಕೊಳ್ಳಿ ಅಂತ ಹೇಳ್ತಾ, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್. ಬೆಲ್ ಐಕನ್ ಕ್ಲಿಕ್ ಮಾಡಿ. ನಿಮ್ಮೊಂದು ಬೆಲ್ ಐಕನ್ ಕ್ಲಿಕ್ನಿಂದ ನಮಗೆ ತುಂಬ ಉಪಯೋಗ ಇದೆ. ಹಾಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಬಾಯ್ ಫ್ರೆಂಡ್ಸ್, ಬಾಯ್.